ತುಳಿಯೋ ಚಟ, ಆದ್ರೆ ನಮಗೆ ಅವರ ಮುಂದೆ ಬೆಳೆಯೋ ಹಠ ಇರಬೇಕು. ಈ ಮಾತು ಎಷ್ಟು ನಿಜ ಅಲ್ವಾ? ಇದು ಒಬ್ಬ ಮನುಷ್ಯನಲ್ಲಿ ಅಳವಡಿಸ್ಕೊಂಡ್ರೆ ಎಷ್ಟು ತುಂಬಾ ಚೆನ್ನಾಗಿರುತ್ತೆ ಲೈಫ್. ಹಾಯ್, ಎಲ್ರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಬಂದು ಅನ್ನಭಾಗ್ಯ ಯೋಜನೆಯ ಹಣ ಇನ್ನೂ ಕೂಡ ಯಾರಿಗೂ ಜಮಾ ಆಗಿಲ್ಲ. ಸೊ ಯಾಕೆ ಜಮಾ ಆಗಿಲ್ಲ? ಹಾಗೆ 1, 2, 3 ಕಂತುಗಳು ಒಟ್ಟಿಗೆ ಜಮಾ ಆಗ್ತಾ ಇದೆ. ಸೊ ಅವ್ರು ಏನ್ ಮಾಡ್ಬೇಕು ಜಮಾ ಆಗ್ಬೇಕಂದ್ರೆ? ಆ ನಂತರ ಇನ್ನೂ ಕೂಡ ಒಂದು ಕಂತು ಬಂದೇ ಇಲ್ಲ ಅನ್ನೋರು ಏನ್ ಮಾಡ್ಬೇಕು? ಆ ನಂತರ ನಮ್ಗೆ ಈಗ ಮೊನ್ನೆ ತಾನೇ ಮೇ ಆಗಿರ್ಬೋದು, ಇದು ಜೂನ್ ಆಗಿರ್ಬೋದು, ಈ ತಿಂಗಳಲ್ಲಿ ನಮಗೆ ಬಂದಿಲ್ಲ, 3 ತಿಂಗಳದು ಒಟ್ಟಿಗೆ ಬರ್ಬೇಕು ಅನ್ನೋರು ಏನ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೇನೆ ಅನ್ನಭಾಗ್ಯ ಯೋಜನೆಯನ್ನ ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ಎಲ್ಲಿ ಹೋಗಿ ಚೆಕ್ ಮಾಡ್ಬೇಕು ಅಂತ ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆನಂತರ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹಾಗೇನೆ ಈ ವಿಡಿಯೋದಲ್ಲಿ ಏನಾದ್ರೂ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಮಾಡಿ. ಮೊದಲನೇದಾಗಿ ಎಲ್ಲರಿಗೂ ಕೂಡ ಈಗ ರಾಜ್ಯ ಸರ್ಕಾರ 5 ಕೆಜಿ ಅಕ್ಕಿ ಬದಲು 5 ಕೆಜಿಯ ಅಮೌಂಟ್ ಅನ್ನ ನಿಮ್ಮೆಲ್ಲರಿಗೂ ಖಾತೆಗೂ ಹಾಕ್ತಾ ಇದ್ದಾರೆ. ಸೊ ಈಗ ಒಂದು 3 ತಿಂಗಳಿಂದ ಇದು ಒಂಥರ ಸ್ಟಾಪ್ ಆಗಿದೆ. ಸೊ ಯಾವ ರೀತಿ ಅಂದ್ರೆ, ಸೊ ಸರ್ಕಾರ ನಾವು ಹಾಕಿದೀವಿ ಅಮೌಂಟ್ ಅಂತಾರೆ, ಆದ್ರೆ ಜನರು ನಮ್ಗೆ ಬಂದಿಲ್ಲ ಅಂತಾರೆ. ಇದ್ರ ಮಧ್ಯೆ ಏನಾಗ್ತಿದೆ ಅಂದ್ರೆ ಸರ್ವರ್ ಪ್ರಾಬ್ಲಮ್ ಬರ್ತಾ ಇದೆ. ಸೊ ಇದರಿಂದ ಏನಾಗ್ತಿದೆ ಅಂದ್ರೆ ಅಮೌಂಟ್ ಜನರಿಗೆ ತಲುಪ್ತಾ ಇಲ್ಲ. ಸರ್ಕಾರಕ್ಕೂ ಕೂಡ ತೊಂದರೆ ಆಗ್ತಾ ಇದೆ, ಜನರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಸೊ ಇದರಿಂದ ನಿಮ್ಗೆ ಈಗ ಒಂದು ಸಿಹಿ ಸುದ್ದಿನೇ ಅಂತ ಹೇಳ್ಬೋದು. ಅನ್ನಭಾಗ್ಯ ಯೋಜನೆಯಲ್ಲಿ ಯಾರೆಲ್ಲ ಹಣ ಪಡಿತಾ ಇದ್ದೀರಲ್ವಾ ಅವ್ರಿಗೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. 3 ಕಂತು ಅಂದ್ರೆ ಒಟ್ಟಿಗೆ ನಿಮ್ಗೆ ಜಮಾ ಆಗುತ್ತೆ. ಯಾವ ರೀತಿ ಅಂದ್ರೆ, ನಿಮ್ಗೆ 1 ತಿಂಗಳದ್ದು ನಿಮ್ಗೆ ಎಷ್ಟು ಅಮೌಂಟ್ ಬರ್ತಿರುತ್ತಲ್ವಾ ತಿಂಗಳಿಗೆ ನಿಮ್ಗೆ ಅನ್ನಭಾಗ್ಯದ್ದು, ಸೊ 3 ತಿಂಗಳದ್ದು ಒಟ್ಟಿಗೆ ಅಮೌಂಟ್ ನಿಮ್ಗೆ ಜಮಾ ಆಗುತ್ತೆ. ಹಾಗೆ ನಿಮ್ಗೆ ಜಮಾ ಆಗ್ಬೇಕು ಅಂದ್ರೆ ನೀವು ಈಗ ಏನ್ ಮಾಡ್ಬೇಕು ಅಂತ ನಾ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಮೊದಲಿಗೆ ನೀವು ನಿಮ್ಮ ಎಲ್ಲಾ ಅಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಒಂದು ಜನರದು, ತಂದೆ ತಾಯಿದು ಅಥವಾ ಮಕ್ಕಳದು ಎಲ್ಲರದು ಕೂಡ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಎಲ್ಲರ ಹೆಸರು ಕೂಡ ನೀವೇನ್ ಮಾಡ್ಬೇಕು ಅಂದ್ರೆ ಈ KYC ಮಾಡ್ಬೇಕು. ನೀವು ಇರುವಂತ ಒಂದು ರೇಷನ್ ಕಾರ್ಡ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ 4 ಜನ ಇದ್ರೆ ಅಂತ ತಿಳ್ಕೊರಿ. 4 ಜನ ಇದ್ರೆ ಅದ್ರಲ್ಲಿ ನಿಮ್ಗೆ 3 ಜನದ KYC ಆಗಿ ಒಬ್ಬರದು ನೀವೇನಾದ್ರೂ KYC ಮಾಡಿಸಿಲ್ಲ ಅಂದ್ರೆ ಅಂತವ್ರದ್ದು ಕೂಡ ಬಂದ್ ಆಗ್ತಾ ಇದೆ, ಹೋಲ್ಡ್ ಆಗ್ತಾ ಇದೆ. ಸೊ ನೀವು ಮನೆಯಲ್ಲಿರುವಂತ ಒಂದು 5 ಜನ ಇರ್ಲಿ, 6 ಜನ ಇರ್ಲಿ, ಇಬ್ಬರೇ ಇರ್ಲಿ, ಇಬ್ಬರಲ್ಲಿ ಒಬ್ಬರದು KYC ಆಗಿಲ್ಲ ಅಂದ್ರೆ, ಈ KYC ನೀವು ಮಾಡಿಲ್ಲ ಅಂದ್ರೆ, ಸೊ ಏನಾಗುತ್ತೆ ಅಂದ್ರೆ ನಿಮ್ಗೆ ಅಲ್ಲಿ ಅಮೌಂಟ್ ಜಮಾ ಆಗ್ತಾ ಇಲ್ಲ. ಮೊದಲೇದಾಗಿ ಫಸ್ಟ್ ಕಂಡೀಷನ್ ಇದು. ಆ ನಂತರ ನೆಕ್ಸ್ಟ್ ಇನ್ನೊಂದು ಯಾರಿಗೆ ಜಮಾ ಆಗ್ತಾ ಇಲ್ಲಪ್ಪ ಅಂದ್ರೆ, ನೀವೇನಾದ್ರೂ ಬ್ಯಾಂಕ್ ಅಕೌಂಟ್ ಅಲ್ಲಿ ನೀವು ಅಪ್ಡೇಟ್ ಮಾಡಿಸಿಲ್ಲ, ಅಥವಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಆಗಿರ್ಬೋದು, ಅಥವಾ ರೇಷನ್ ಕಾರ್ಡ್ ಅಲ್ಲಿ ಆಗಿರ್ಬೋದು, ಆಧಾರ್ ಕಾರ್ಡ್ ಅಲ್ಲಿ ಆಗಿರ್ಬೋದು, 3 ಒಂದು ಇದರಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ಮ ಹೆಸರು ಚೇಂಜ್ ಇದ್ರೆ, ಅಥವಾ ನೀವು ಇನ್ನೊಂದು ಏನಪ್ಪಾ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಮನೆ ಯಜಮಾನಿ ಅಂದ್ರೆ ಒಂದು ಗೃಹಲಕ್ಷ್ಮಿಗೆ ಏನ್ ಅಪ್ಲಿಕೇಶನ್ ಮಾಡಕ್ಕೆ ನೀವು ಯಜಮಾನಿ ಹೆಸರು ತಗೊಂಡಿರ್ತೀರಲ್ವಾ ಅಲ್ಲಿ ನೀವು ಅಪ್ಡೇಟ್ ಮಾಡ್ಸಿರಲ್ಲ. ಸೊ ಈ ರೀತಿ ಒಂದು ತೊಂದರೆ ಆಗಿರುತ್ತೆ. ಇನ್ನೊಂದೇನಾಗಿರುತ್ತೆ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ, ನೀವು ರೇಷನ್ ಕಾರ್ಡ್ BPL ಆಗಿರ್ಲಿ, APL ಕಾರ್ಡ್ ಆಗಿರ್ಲಿ, ನೀವು 3 ತಿಂಗಳು ಅಂದ್ರೆ ಈ ಕಳೆದ 3 ತಿಂಗಳಿಂದ ನೀವೇನಾದ್ರೂ ಅಕ್ಕಿ ಅಥವಾ ರೇಷನ್ ಹಾಕಿಸ್ಕೊಂಡಿಲ್ಲ, ನ್ಯಾಯಬೆಲೆ ಅಂಗಡಿಯಲ್ಲಿ ಹೋಗಿ ಅಕ್ಕಿ ಆಗಿರ್ಬೋದು ಅಥವಾ ನಿಮ್ಮ ರೇಷನ್ ಏನ್ ಕೊಡ್ತಾರಲ್ವಾ ನ್ಯಾಯಬೆಲೆ ಅಂಗಡಿಲಿ, ನೀವು ಅದನ್ನ ತೆಗೆದುಕೊಂಡಿಲ್ಲ ಅಂದ್ರೆ ಅಂತವ್ರದ್ದು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ದಾರೆ. ಸೊ ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ ಈ ಕೂಡಲೇ ಹೋಗಿ ನೀವು BPL ಕಾರ್ಡ್ ಆಗಿರ್ಬೋದು, APL ಕಾರ್ಡ್ ಆಗಿರ್ಬೋದು, ಯಾರನ್ನ ಆಗ್ಲಿ ನೀವು ರೇಷನ್ ತಗೊಳ್ಬೇಕು. ನಿಮ್ಗೆ ಅಕ್ಕಿ ನೀವು ಅದನ್ನ ನಾವು ತಿನ್ನಲ್ಲ, ಏನ್ ಮಾಡ್ಬೇಕು ತಗೊಂಡು ಅಂತ ನೀವು ಬಿಡೋದಾದ್ರೆ, ಸೊ ಅಂತವ್ರದ್ದು ಬರ್ತಾ ಇಲ್ಲ. ಅಂತವ್ರದ್ದು ಏನ್ ಮಾಡ್ತಿದೆ ಸರ್ಕಾರ ಅಂದ್ರೆ ಸ್ಟಾಪ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರದ್ದು ಅಪ್ಡೇಟ್ ಆಗಿರಲ್ಲ. ಸೊ ನೀವು ತಿಂಗಳಿಗೆ ಏನು ರೇಷನ್ ಕಾರ್ಡ್ ತಗೊಳಕ್ ಹೋಗ್ತಿರಲ್ವಾ, ಅಲ್ಲಿ ನಿಮ್ ಸೈನ್ ಆಗಿರ್ಬೋದು ಅಥವಾ ನಿಮ್ ತಮ್ಮ ಇಂಪ್ರೆಷನ್ ಆಗಿರ್ಬೋದು, ಏನೋ ಒಂದು ತಗೊಂಡವ್ರು ನಿಮ್ಗೆ ಅಲ್ಲಿ ಸೈನ್ ಮಾಡಿಸ್ಕೊಂಡು ಕೊಡ್ತಾರಲ್ವಾ, ಸೊ ಆ ರೀತಿ ನಿಮ್ದಲ್ಲಿ ಅಪ್ಡೇಟ್ ಇರಲ್ಲ. ಸೊ ಅಂತವ್ರದ್ದು ಏನ್ ಮಾಡ್ತಿದ್ದಾರೆ ಅಂದ್ರೆ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಅನ್ನಭಾಗ್ಯನು ಕ್ಯಾನ್ಸಲ್ ಮಾಡ್ತಿದ್ದಾರೆ, ಈಗ ಒಂದ್ ಕಡೆ ಗೃಹಲಕ್ಷ್ಮಿನೂ ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಸೊ ನೀವು ಕಳೆದ ಒಂದು 3 ತಿಂಗಳಿಂದ ನೀವು ಅಕ್ಕಿ ಹಾಕಿಸ್ಕೊಂಡಿಲ್ಲ ಅಂದ್ರೆ ಅಂತವ್ರದ್ದು ಏನಾಗುತ್ತೆ ಅಂದ್ರೆ ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಇದು ಮೊದಲನೇದು ಇಂಪಾರ್ಟೆಂಟ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಸೊ ಏನಾದ್ರೂ ನೀವು ಮಾಡಿಲ್ಲ ಅಂದ್ರೆ ಮುಂದಿನ ತಿಂಗಳಾಗಿರ್ಬೋದು ಅಥವಾ ಈ ತಿಂಗಳಿಂದ ಆಗಿರ್ಬೋದು, ನೀವು ಹೋಗಿ ಮೊದಲು ಅಕ್ಕಿ ಹಾಕಿಸ್ಕೋಬೇಕು. ಆ ನಂತರ ನಿಮ್ಗೆ ಎಲ್ಲಾ ದುಡ್ಡು ಕೂಡ ಜಮಾ ಆಗುತ್ತೆ. ಸೊ ಹಾಗೇನೆ ಇನ್ನೊಂದೇನಪ್ಪ, ಅನ್ನಭಾಗ್ಯ ಯೋಜನೆಯಲ್ಲಿ ನಿಮ್ಗೆ ಬರ್ದೇ ಇರೋ ಕಾರಣ ಅಂದ್ರೆ 10 ವರ್ಷದಿಂದ ಹಳೆಯದಾಗಿರುತ್ತೆ ನಿಮ್ದು ಆಧಾರ್ ಕಾರ್ಡ್. ನಿಮ್ ಮನೆಯಲ್ಲಿ ಯಾರ್ದೋ ಒಬ್ಬರದಾಗಿರ್ಬೋದು, ತಂದೆದಾಗಿರ್ಬೋದು, ತಾಯಿದಾಗಿರ್ಬೋದು ಅಥವಾ ಮಕ್ಕಳದಾಗಿರ್ಬೋದು, ಯಾರ್ದೋ ಒಬ್ಬರದು ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದ್ರೂ ಕೂಡ ನಿಮ್ಗೆ ಏನಾಗುತ್ತೆ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಹಣ ಬರಲ್ಲ. ಹಾಗೇನೆ ನಿಮ್ ಮನೆಯಲ್ಲಿ ಗೃಹಲಕ್ಷ್ಮಿ ಹಣ ತಗೊಳ್ತಾ ಇದ್ರೆ ಅವ್ರದ್ದು ಕೂಡ ಬರಲ್ಲ. ಸೊ ಸ್ಟಾಪ್ ಆಗುತ್ತೆ, ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತಾರೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ. 10 ವರ್ಷದ ಹಿಂದೆ ಇದ್ರೆ
ಓಕೆ. ಈಗ ರೀಸೆಂಟ್ ಆಗಿ ಮಾಡಿಸ್ಕೊಂಡಿರೋದೇನ್ ಬೇಡ, ಅವಶ್ಯಕತೆ ಇರಲ್ಲ. ಸೊ ನಿಮ್ ತಂದೆ ತಾಯಿ ಏಜ್ ಆಗಿರೋರು ಇರ್ತಾರೆ, ಸೊ ಅಂತವ್ರಿಗೆ ಗೊತ್ತಾಗಲ್ಲಲ್ವಾ. ನೀವು ಗೊತ್ತಿರೋರು ಹೋಗಿ ಮೊದಲು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಂಡ್ ಬನ್ನಿ. ಜೂನ್ 15ನೇ ತಾರೀಕಿನೊಳಗಾಗಿ ನೀವು ಮಾಡಿಸ್ಕೊಂಡ್ರೆ ಫ್ರೀ ಆಗುತ್ತೆ. ನೀವೇನಾದ್ರೂ ಜೂನ್ 15ನೇ ತಾರೀಕಿನ ಮೇಲೆ ಹೋದ್ರೆ ಮತ್ತೆ ನಿಮ್ಗೆ 1,000 ರೂಪಾಯಿ ದಂಡ ಹಾಕ್ತಾರೆ. ಅದ್ರ ಜೊತೆಗೆ ಅದ್ರ ಫೀಸ್ ಎಷ್ಟಿರುತ್ತೋ 100 ರೂಪಾಯಿ 200 ರೂಪಾಯಿ ಇರುತ್ತೋ ಅಪ್ಡೇಟ್ ಮಾಡ್ಲಿಕ್ಕೆ, ಅದನ್ನು ಕೂಡ ನೀವು ಕೊಡ್ಬೇಕಾಗುತ್ತೆ, ದಂಡನೂ ಕೂಡ ಕೊಡ್ಬೇಕಾಗುತ್ತೆ. ಸೊ ಡಬಲ್ ಚಾರ್ಜ್ ನಿಮಗ್ ಬಿಡುತ್ತೆ. ಸೊ ಅದಕ್ಕಾಗಿ ಮೊದಲಿಗೆ ನೀವು ಎಚ್ಚೆತ್ಕೊಳ್ಳಿ, ಹೋಗಿ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಏನ್ 5 ನಿಮಿಷ ಕೆಲಸ ಅಷ್ಟೇ. ಅದು ನಿಮ್ಮ ಹತ್ತಿರದ CC ಸೆಂಟರ್ ಇರುತ್ತಲ್ವಾ, ಸೈಬರ್ ಸೆಂಟರ್, ಇದ್ರ ಯಾವ್ದಾದ್ರು ಒಂದು ಕಂಪ್ಯೂಟರ್ ಸೆಂಟರ್ ಅಲ್ಲಿ ಹೋಗಿ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿ ಅಂದ್ರೆ ಜಸ್ಟ್ ನಿಮ್ ನಂಬರ್ ಹಾಕಿ ಅಲ್ಲಿ ಅಪ್ಡೇಟ್ ಅಂತ ಇರುತ್ತೆ. ಸೊ ಅದರಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಅಪ್ಡೇಟ್ ಆಗುತ್ತೆ. ಸೊ ನಿಮ್ ಮೊಬೈಲ್ ಅಲ್ಲೂ ಮಾಡ್ಕೊಳ್ಬಹುದು. ಬಟ್ ಅದ ಆಪ್ಷನ್ ಜನರಿಗೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಜಾಸ್ತಿ ಕಂಪ್ಯೂಟರ್ ಸೆಂಟರ್ ಅಲ್ಲೇ ಹೋಗಿ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ನೀವು ಅಲ್ಲೇ ಹೋಗಿ ಅಪ್ಡೇಟ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಸೊ ಹಾಗೇನೆ ನಿಮ್ದು ಅಪ್ಡೇಟ್ ಆಗಿದ್ರೆ ಅಲ್ಲಿ ಗ್ರೀನ್ ಮಾರ್ಕ್ ಇರುತ್ತೆ, ಅಪ್ಡೇಟ್ ಆಗಿಲ್ಲ ಅಂದ್ರೆ ರೆಡ್ ಮಾರ್ಕ್ ಇರುತ್ತೆ. ಸೊ ಇದೆಲ್ಲ ಅಪ್ಡೇಟ್ ಮಾಡಿದ್ರೆ ನಿಮ್ಮ ಅನ್ನಭಾಗ್ಯದ್ದು 3 ತಿಂಗಳದು ಒಟ್ಟಿಗೆ ಬರುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ, ಸಚಿವೆ ಅವರು. ಸೊ ನಿಮ್ಗೆ ಏನಾದ್ರೂ ಇದ್ರಲ್ಲಿ ಡೌಟ್ಸ್ ಇದ್ರೆ ನೀವು ಬೇಕಾದ್ರೆ ಎಲ್ಲಾ ಚಾನಲ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬಹುದು. ಅವರೇ ಹೇಳಿದ್ದಾರೆ 3 ತಿಂಗಳದು ನಾವು ಒಟ್ಟಿಗೆ ಜಮಾ ಮಾಡ್ತೀವಿ, ನೀವು ಈ KYC ಕಡ್ಡಾಯವಾಗಿ ಆಗಿರ್ಬೇಕು, ಆ ನಂತರ ಜೂನ್ 5ನೇ ತಾರೀಕೊಳಗಾಗಿ ಆಗಿರ್ಬೇಕಿದೆಲ್ಲ. ಅಂತವ್ರಿಗೆ ಮಾತ್ರ ನಾವು ಏನ್ ಮಾಡ್ತೀವಿ ಅಂದ್ರೆ ಎಲ್ಲ ಒಂದು ಅನ್ನಭಾಗ್ಯ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನಾದ್ರೂ ಜೂನ್ ತಿಂಗಳ ಮೇಲೆ ನೀವೇನಾದ್ರೂ ಅಪ್ಡೇಟ್ ಮಾಡಿಸ್ಕೊಟ್ರೆ ನಿಮ್ಗೆ ಹಿಂದಲ್ದೆಲ್ಲ ಕಟ್ ಆಗಿ ಜಸ್ಟ್ ಈಗ ನೆಕ್ಸ್ಟ್ ಏನು ಮಂತ್ ಬರುತ್ತಲ್ವಾ, ಜೂನ್ ಆಗಿರ್ಬೋದು ಜುಲೈ ಆಗಿರ್ಬೋದು, ಅದನ್ನ ಮಾತ್ರ ನಿಮ್ಗೆ ಅಪ್ಡೇಟ್ ಮಾಡ್ತಾರೆ, ಅದರಿಂದ ನಿಮ್ಗೆ ಅಮೌಂಟ್ ಬರುತ್ತೆ. ಸೊ ಹಿಂದಲ್ದ ಯಾವ್ದು ಬರಲ್ಲ. ಸೊ ಅದಕ್ಕಾಗಿ ಅವ್ರು ಏನ್ ಮಾಡಿದ್ದಾರೆ, ಎಲ್ರಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಇವಾಗಲೇ ನೀವು ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ. ಸೊ ಅನ್ನಭಾಗ್ಯ ಯೋಜನೆಯಲ್ಲಿ ಹಾಗೇನೆ ನೀವು ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತೀರಾ, ಅದು ಕೂಡ ಹಳೇದಾಗಿರುತ್ತೆ. ಯಾವ್ದೋ ಒಂದು ಜಮಾನತ್ ಮಾಡಿಸಿರ್ತೀರಾ, ಅದಕ್ಕೂ ಕೂಡ ಆಧಾರ್ ಕಾರ್ಡ್ ಲಿಂಕ್ ಮಾಡಿರಲ್ಲ. ಸೊ ರೇಷನ್ ಕಾರ್ಡ್ ಅಲ್ಲಿ ಆ ಜೆರಾಕ್ಸ್ ಕೊಟ್ಬಿಟ್ಟು ನೀವು ಮಾಡಿರ್ತೀರಾ. ಸೊ ಅದನ್ನ ನೀವು ಒಂದ್ಸಾರಿ ನೋಡ್ಕೊಳ್ಳಿ. ಅಲ್ಲೂ ಕೂಡ ನಿಮ್ದು ಏನಾದ್ರೂ ಜಾಸ್ತಿ ದಿನ ಆಗಿದ್ರೆ ಅಲ್ಲೂ ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಈ KYC ಆಗಿಲ್ಲ, ಅಥವಾ NPCI ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ಕೂಡ ಅದನ್ನು ಕೂಡ ಡಿಲೀಟ್ ಮಾಡ್ತಾರೆ, ಹಾಗೇನೆ ರದ್ದು ಕೂಡ ಮಾಡ್ತಾರೆ. ಸೊ ಅದಕ್ಕಾಗಿ ಹೇಳ್ತಾ ಇದೀನಿ, ಅಲ್ಲೂ ಕೂಡ ಹೋಗಿ ನೀವು ಅಪ್ಡೇಟ್ ಅನ್ನ ಮಾಡಿಸ್ಕೊಳ್ಳಿ. ಸೊ ಹಾಗೇನೆ ಇವೆಲ್ಲ ಡಾಕ್ಯುಮೆಂಟ್ಸ್ ನೀವು ಸರಿಯಾಗಿ ಇಟ್ಕೊಂಡ್ರೆ ಅವಾಗೂ ನಿಮ್ಗೆ ಬಂದಿಲ್ಲ, ನಮ್ದು ಇದೆಲ್ಲ ಸರಿಯಾಗಿದೆಯಪ್ಪ, ನಮ್ದು ಏನು ತೊಂದರೆ ಇಲ್ಲ, ಆದ್ರೂ ಬರ್ತಾ ಇಲ್ಲ ನಮ್ಗೆ ಅಮೌಂಟ್ ಅಂದ್ರೆ ಏನ್ ಮಾಡ್ಬೇಕು ಮೇಡಮ್ ಅಂತ ನೀವು ಅನ್ನೋದಾದ್ರೆ, ಸೊ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಹತ್ತಿರದ ನೀವು ಇದೆಲ್ಲ ಮಾಡ್ಸೋನು ನಿಮ್ KYC ಆಗಿರ್ಬೋದು, NPCI ಆಗಿರ್ಬೋದು, ಎಲ್ಲವನ್ನು ನಮ್ಗೆ ಸರಿಯಾಗಿದೆಯಪ್ಪ, ನಮ್ದು ಏನೂ ತೊಂದರೆ ಇಲ್ಲ, ರೇಷನ್ ಕಾರ್ಡ್ ಅಲ್ಲೂ ಸರಿಯಾಗಿದೆ, ಬ್ಯಾಂಕ್ ಅಕೌಂಟ್ ಅಲ್ಲೂ ಸರಿಯಾಗಿದೆ, ಆದ್ರೂ ಕೂಡ ಬರ್ತಾ ಇಲ್ಲ ಅಮೌಂಟ್ ಅನ್ನೋರಾದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ ಇಮಿಡಿಯೇಟ್ ಆಗಿ ನಿಮಗೆ 3 ತಿಂಗಳ ಕಂತನ್ನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೀವು ಅಲ್ಲಿ ಹೋಗಿ ನೀವು ಕೇಳಿ, ನಮ್ದು ಈ ರೀತಿ ಎಲ್ಲದೂ ಕೂಡ ಸರಿಯಾಗಿದೆ, ಬಟ್ ಯಾಕೆ ಬರ್ತಾ ಇಲ್ಲ ಅಂತ. ಸೊ ಅಲ್ಲಿ ನೀವು ಹೋದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಸೊಲ್ಯೂಷನ್ ಸಿಗುತ್ತೆ. ಸೊ ಅಲ್ಲಿ ಹೋಗಿ ನೀವು ಅಪ್ಲೈ ಅನ್ನ ಮಾಡಬಹುದು, ಹಾಗೇನೆ ನೀವು ಅಲ್ಲಿ ಹೋಗಿ ದುಡ್ಡನ್ನ ಪಡ್ಕೊಳ್ಬಹುದು. ಆ ನಂತರ ಇನ್ನೊಂದೇನ್ ಖುಷಿ ವಿಚಾರಪ್ಪ BPL APL ಕಾರ್ಡ್ದಾರರಿಗೆ ಅಂದ್ರೆ ಒಂದು ರೈಟ್ಸ್ ಅನ್ನ ಕೊಟ್ಟಿದೆ ಸರ್ಕಾರ. ಏನ್ ರೈಟ್ಸ್ ಅಪ್ಪ ಅಂದ್ರೆ, ನೀವು ಇಷ್ಟು ದಿನ ಒಂದು ನ್ಯಾಯಬೆಲೆ ಅಂಗಡಿಗೆ ಹೋಗ್ತಿದ್ರಲ್ವಾ, ಅವ್ರು ನಿಮ್ಗೆ ಒಂದು 2 kgನೋ 3 kgನೋ ಅಕ್ಕಿ ಕೊಡ್ಬೋದು, ಕೊಟ್ಬಿಟ್ಟು ಖಾಲಿ ಆಯ್ತು ಮುಂದಿನ ತಿಂಗಳು ಬನ್ನಿ ಹಾಕ್ತೀನಿ ಅಂತ ಹೇಳ್ತಾರೆ. ಸೊ ಎಷ್ಟೋ ಜನರಿಗೆ ಮೋಸ ಕೂಡ ಮಾಡ್ತಾರೆ. ಹಾಗೆ ಒಂದು ಬೇಳೆ ಕೊಡ್ತಿರ್ಬೋದು ಅಥವಾ ಇನ್ನೊಂದೇನೋ ಕೊಡ್ತಿರ್ತಾರೆ, ಅದರಲ್ಲಿ ಒಂದು ಕಂಜೂಸ್ತನ ಮಾಡಿ ಇಷ್ಟೇ ಬಂದಿದೆ, ನಮ್ಗೆ ಇನ್ನೂ ಬಂದಿಲ್ಲ, ಇನ್ನು ಗೋಡೌನ್ ಅಲ್ಲಿ ಯಾವುದೇ ಒಂದು ಐಟಮ್ ಕೂಡ ಬಂದಿಲ್ಲ, ನಾವ್ ಹೆಂಗ್ ಕೊಡ್ಬೇಕು ಅಂತ ನಿಮ್ ಜೊತೆ ವಾದ ಮಾಡ್ತಾರೆ. ಸೊ ಆ ರೀತಿ ನಿಮ್ಗೆ ಏನಾದ್ರೂ ತೊಂದರೆ ಆಗ್ತಾ ಇದ್ರೆ, ನ್ಯಾಯ ಬೆಲೆ ಅಂಗಡಿಗೆ ಹೋದಾಗ ಏನಾದ್ರೂ ತೊಂದರೆ ಆಗ್ತಾ ಇದ್ರೆ ನೀವು ಅದಕ್ಕೆ ಕಂಪ್ಲೇಂಟ್ ಕೂಡ ಮಾಡಬಹುದು. ಸೊ ಅದಕ್ಕೆ ಒಂದು ನಂಬರ್ ಅನ್ನ ಕೊಟ್ಟಿರ್ತಾರೆ. ಸೊ ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಿಮ್ಮ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೀವೇನು ವರಿ ಮಾಡ್ಕೊಳ್ಳೋ ಆಗಿಲ್ಲ, ಸರ್ಕಾರಕ್ಕೆ ಹೋಗುತ್ತೆ ಆ ಕರೆ. ನೀವು ಯಾವುದೇ ತೊಂದರೆನೂ ಆಗಲ್ಲ, ನಿಮ್ಗೆ ಯಾವ್ದು ತೊಂದರೆ ಆಗಲ್ಲ. ನೀವೇನ್ ಕಂಪ್ಲೇಂಟ್ ಕೊಡ್ತೀರಲ್ವಾ ಅವ್ರ ಮೇಲೆ ಸರ್ಕಾರ ಆಕ್ಷನ್ ತಗೊಳ್ತೈತೆ. ನ್ಯಾಯಬೆಲೆ ಅಂಗಡಿಯವರು ನಿಮ್ಮ ಜೊತೆ ಸರಿಯಾಗಿ ವರ್ತನೆ ನಡ್ಕೊಂಡಿಲ್ಲ ಅಂದ್ರೆ, ಸರಿಯಾಗಿ ನಿಮ್ಗೆ ಬರ್ಬೇಕಾದದನ್ನ ಕೊಟ್ಟಿಲ್ಲ ಅಂದ್ರೆ, ಸೊ ಅಂತವ್ರು ಏನ್ ಮಾಡ್ಬೋದು, ಕಂಪ್ಲೇಂಟ್ ಮಾಡ್ಬೋದು. ಸೊ ನಿಮ್ಗೂ ಕೂಡ ಅದನ್ನ ರೈಟ್ಸ್ ಇದೆ, ಹೋಗಿ ಕಂಪ್ಲೇಂಟ್ ಮಾಡ್ಕೊಳ್ಳಿ. ಸೊ ಹಾಗೇನೆ ಅನ್ಯಾಯ ನಡೀತಾ ಇದೆ ಅಂದ್ರೆ ಯಾರು ಕೂಡ ಸುಮ್ನೆ ಕುತ್ಕೊಳ್ಬೇಡಿ. ನಿಮ್ಗೆ ಅದ್ ಆಗ್ತಾ ಇದೆ, ಈಗ ನಿಮ್ಗೆ 5 kg ಅಕ್ಕಿ ಬರ್ತಾ ಇರುತ್ತೆ ಅಥವಾ 10 kg ಅಕ್ಕಿ ಬರ್ತಾ ಇರುತ್ತೆ, 8 kg ಹಾಕಿ ಆಮೇಲೆ ಇನ್ನೂ 2 kg ನೆಕ್ಸ್ಟ್ ಮಂತ್ ಹಾಕ್ತೀನಿ ಅಂತ ಅವ್ರು ಈ ರೀತಿ ಮೋಸ ಮಾಡ್ತಿರ್ತಾರೆ. ನಮ್ಗೆ ಬಂದೇ ಇಲ್ಲ ನೋಡಿ ಸ್ಟಾಕ್ ಅಂತಿರ್ತಾರೆ. ಸೊ ನೀವು ಅವಾಗ ಇಮಿಡಿಯೇಟ್ ಆಗಿ ಒಂದು ನಂಬರ್ ಇದೆ, ಸರ್ಕಾರದ ನಂಬರು. ಸೊ ನೀವು ಗೂಗಲ್ ಅಲ್ಲಿ ನೋಡಿದ್ರೆ ಆ ನಂಬರ್ ಸಿಗುತ್ತೆ ನಿಮ್ಗೆ, ಅಲ್ಲಿ ಹೋಗಿ ಆ ನಂಬರ್ ತಗೊಂಡು ನೀವು ಡೈರೆಕ್ಟ್ ಆಗಿ ನೀವು ಮಾತಾಡಿದ್ರೆ ಸಾಕು, ನಿಮ್ಮದೆಲ್ಲವನ್ನು ಕೂಡ ಅವರು ಸರಿ ಮಾಡ್ತಾರೆ. ಸೊ ಆ ನಂಬರ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಸೊ ಆ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಎಲ್ಲಾ ಪ್ರಾಬ್ಲಮ್ ಅವರು ಒಂದೇ ಒಂದು ಕಾಲ್ ಅಲ್ಲಿ ಸರಿ ಮಾಡ್ತಾರೆ. ಆದ್ರೆ ಪರ್ಸನಲ್ ಆಗಿ ನಿಮಗೂ ಯಾವುದೇ ತೊಂದರೆ ಆಗಲ್ಲ. ಸೊ ಇದಿಷ್ಟು ಒಂದು ಮಾಹಿತಿ ಆಗಿತ್ತು.
ಸೊ ಹಾಗೇನೆ ನಿಮ್ಗೆ ಇನ್ನು ಇದ್ರಲ್ಲಿ ಇಷ್ಟೆಲ್ಲ ನಿಮ್ಗೆ ತಿಳ್ಕೊಂಡ್ರು ನಿಮ್ಗೆ ಅನ್ನಭಾಗ್ಯ ಅಮೌಂಟೇ ಬಂದಿಲ್ಲ, ಮತ್ತೆ ನಾವೇನ್ ಮಾಡ್ಬೇಕು ಅಂತ ನೀವು ಕೇಳೋದಾದ್ರೆ ಕಮೆಂಟ್ ಮಾಡಿ, ಅದಕ್ಕೂ ಕೂಡ ನಾನು ಆನ್ಸರ್ ಕೊಡ್ತೀನಿ. ಸೊ ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇದ್ರಲ್ಲಿ ಏನಾದ್ರೂ ಇನ್ಫಾರ್ಮೇಶನ್ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ.